ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಿಲೆಟ್ದಿಂದ ಮಾಡುವಂತಹ ಮಸಾಲೆ ರೊಟ್ಟಿಯನ್ನು, ರೆಡಿಮೇಡಾಗಿ ಸಿಗುವಂತಹ ಮಸಾಲೆ ರೊಟ್ಟಿ ಮಿಲೆಟ್ದು, ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಶಾಪ್ಗೆ ಹೋದಾಗ ಇದನ್ನು ತೊಗೊಂಡು ಬಂದಿದ್ದೆ. ರೆಡಿಮೇಡಾಗಿ ಯಾವ ಥರ ಇರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಇದನ್ನು ಪ್ಯಾಕಿಂಗ್ ಮಾಡಿರ್ತಾರೆ. ಈ ಮಿಲೆಟ್ ಮಸಾಲೆ ರೊಟ್ಟಿಯಲ್ಲಿ ಯಾವ್ಯಾವ ಹಿಟ್ಟುಗಳನ್ನು ಸೇರಿಸಿ ಮಾಡಿರ್ತಾರೆ ಅಂದರೆ, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಹಾಗೆ ಸಜ್ಜೆ, ನವಣೆ, ಆಮೇಲೆ ಸಾಮೆ ಅಂತ ಬರುತ್ತೆ, ಆ ಎಲ್ಲ ಹಿಟ್ಟನ್ನು ಸೇರಿಸಿ, ಹಾಗೆ ಅದ್ರ ಜೊತೆಗೆ ಧನಿಯಾ ಪೌಡರು, ಜೀರಾ ಪೌಡರು, ಆಮೇಲೆ ಸ್ಪೈಸಿಯಾಗಿ ಇರೋಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿರ್ತಾರೆ. ಬಟ್ ನಾವು ಈ ಮನೆಯಲ್ಲಿ ಯಾವ ರೀತಿ ಚಪಾತಿಯನ್ನು ಮಾಡ್ತೀವಲ್ಲ, ಅದೇ ರೀತಿ ಈ ಹಿಟ್ಟನ್ನು ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು, ಉಗುರು ಬೆಚ್ಚ ನೀರಿನಿಂದ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಆವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಈ ಮಿಲೆಟ್ ರೊಟ್ಟಿದು ಏನು ಉಪಯೋಗ ಅಂದರೆ, ಮೊದಲಿನ ಕಾಲದಲ್ಲೆಲ್ಲ ಸಜ್ಜೆ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ ಆಗಿರ್ಬೋದು, ಆಮೇಲೆ ಜೋಳದ ರೊಟ್ಟಿ ಆಗಿರ್ಬೋದು, ಎಲ್ಲ ಥರ ರೊಟ್ಟಿಗಳನ್ನ ಮಾಡ್ತಾಯಿದ್ರು. ಬಟ್ ಈಗಿನ ಜನ್ರೇಷನ್ ರೊಟ್ಟಿ ಮಾಡೋದಂದ್ರೆ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಈ ರೀತಿ ಮಿಲೆಟ್ ರೊಟ್ಟಿ ಅಂತ ರೆಡಿಮೇಡಾಗೇ ಸಿಗುವಂತೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಥರ ಪೌಡ್ರ್ ಮಾಡಿರ್ತಾರೆ. ಎಲ್ಲ ಶಾಪಲ್ಲಿ ಸಿಗುತ್ತೆ, ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ತುಂಬ ಚೆನ್ನಾಗಿದೆ ಇದು. ಯಾಕಂದರೆ ಇದು ಹಾರ್ಟಿಗೆ ಆಗಿರ್ಬೋದು, ಹಾಗೆ ಈಗ ಡಯಾಬಿಟಿಕ್ಸ್ ಇರ್ತಾರಲ್ವ, ಅವ್ರಿಗೆಲ್ಲ ಅಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ, ಹಾಗೆ ಡೈಜೆಷನ್ ಕೂಡ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ವುಮೆನ್ಸ್ಗಳು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಅವ್ರ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಚಿಕ್ಕ ಮಕ್ಕಳಿಗಂತೂ ಹಾಗೆ ಮಾಡಿ ಒಂದು ಸ್ವಲ್ಪ ತುಪ್ಪ ಸವರಿ ಕೊಟ್ಬಿಟ್ರೆ ಹಾಗೆ ತಿಂತಾರೆ. ಯಾಕಂದರೆ ಕೆಲವೊಂದು ಮಕ್ಕಳು ಚಪಾತಿನೇ ತಿನ್ನಲ್ಲ, ಬೇಡ ಬೇಡ ಅಂತ ಹಠ ಮಾಡ್ತಾರೆ. ಆವಾಗ ಈ ರೀತಿ ಮಿಲೆಟ್ ಚಪಾತಿ ಮಾಡಿ ಅವ್ರಿಗೆ ತುಪ್ಪ, ಬೆಣ್ಣೆಯನ್ನು ಹಚ್ಕೊಡೋದ್ರಿಂದ ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬ ಇಷ್ಟ ಆಯಿತು ನನಗೂ ಕೂಡ. ಕಲರ್ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಚಪಾತಿದು, ಯಾಕಂದರೆ ಅಲ್ಲಿ ಸಜ್ಜೆ, ನವಣೆ, ರಾಗಿಗಳನ್ನು ಮಿಕ್ಸ್ ಮಾಡಿರೋದ್ರಿಂದ ಕಲರ್ ಆ ರೀತಿ ಕಾಣಿಸುತ್ತೆ. ಬಟ್ ಈಗಿನ ಮಕ್ಕಳೆಲ್ಲ ಕಲರ್ ನೋಡೇ ಜಾಸ್ತಿ ತಿಂತಾ ಇರೋದು ಫುಡ್ಗಳನ್ನು. ಬಟ್ ಕಲರ್ ವೈಸ್ ಅಂತ ಮಕ್ಕಳಿಗೆ ಕಲರ್ದು ಇರುತ್ತೆ, ಬಟ್ ಅದು ಹೆಲ್ದಿಯಾಗಿರಲ್ಲ. ಬಟ್ ಈಗೆಲ್ಲ ಕಲರ್ ನೋಡಿ ಮಕ್ಕಳು ಇಷ್ಟಪಡ್ತಾರೆ. ಬಟ್ ಅದನ್ನು ಅವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಈ ರೀತಿ ಚಪಾತಿಗಳನ್ನ ಮಾಡಿಕೊಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನೀವು ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಮಿಲೆಟ್ ರೊಟ್ಟಿಗಳನ್ನ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್.